ವಿದ್ಯಾರ್ಥಿಗಳೇ, ಮೊತ್ತ ಆ್ಯಡ್ ಅಂದ್ರೇನು? ಮೊತ್ತ ಕಂಡು ಹಿಡಿಯರಿ. ಸ್ಥಾನ ಮೇಲೆ ಹಾಕೋದು ಹೆಂಗ ಅನ್ನೋದು ಬರ್ತದೆ. ಇದರ ಸ್ಥಾನ ಮೇಲೆ ಹಾಕಿ ನೀವು ಮೊತ್ತನ್ನ ಕಂಡು ಹಿಡಿಬೇಕು. ಹೆಂಗೆ ಕೂಡ್ಸೋದು, ಹೆಂಗೆ ಕಡಿಯೋದು ಎಲ್ಲ ಬರ್ತದೆ ಈ ಅಭ್ಯಾಸದಾಗ. ತಿಳಿತಲ್ಲ? ನೀವು ಮಾಡ್ರಿ. ಮಾಡೋದಾದ್ರೆ ನಾ ತಿಳಿಸ್ತಾನು ಹೆಂಗೆ ಸ್ಥಾನ ಹಚ್ಕೋಬೇಕು ಅನ್ನೋದನ್ನು ನೋಡ್ರಿ. ಮುಂದಿನ ಗಣಿತಗಳು ಮಾಡ್ರಿ. ಇಂಥವು ಮತ್ತೊಂದು ಸ್ವಲ್ಪ ರಿವಿಷನ್ ಆಗ್ಲಿಕ್ಕೆ ನಾವು ಮತ್ತೆ ಹಾಕಿರ್ತೀವಿ. ಲಕ್ಷ ಕೊಟ್ಟು ನೋಡ್ರಿ. ಮಾಡೋದೈತೆ ವಿಡಿಯೋ ಆನ್ ಮಾಡಿ ನೋಡ್ರಿ. ಇಲ್ಲಿ 6.1 ಪ್ಲಸ್ 1 ಇಲ್ಲಿ ಇಡ್ರಿ. ಬಿಂದು ತಳಗೆ ಬಿಂದು ಇಡ್ರಿ. ಇಲ್ಲಿ ಮುಂದೆ 5 ಇಡ್ರಿ. ನೋಡ್ರಿ ಹೆಂಗೆ ಹಚ್ತದ ಅನ್ನೋದು ನೋಡ್ರಿ. ಪ್ಲಸ್ 17 ಈ ಕಡೆ 17 ಬಿಂದು ಇಲ್ಲಿ 3 ಇಡಬೇಕು. ಇಲ್ಲಿ 2 ಇಡಬೇಕು. 32 ಹೆಂಗೆ ಹಚ್ಕೋಬೇಕು ದಶಮಾಂಶ ಸ್ಥಾನನ ನೀವು ನೋಡ್ರಿ. ಆಮೇಲೆ ಪ್ಲಸ್ 13.582 ಮ್ಯಾಲೆಲ್ಲ ಸ್ಥಾನಗಳಿಗೆ 0 ಹಾಕೊಂಡು ಬಿಡ್ಬೇಕು. ಇದೇ ನಿಮ್ಮ ದಶಮಾಂಶ ಸಂಕಲನ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ತಾನ. 2 × 2 8 2 10 6 1 3 9 10 1 5 15 1 4 7 4 11 12 1 6 18 ಕೈಲ ಮತ್ತು 1 2 3 38.502 38.502 ಅನ್ಬೇಕು. 502 ಅನ್ಬಾರ್ದು. ಇದರ ಆನ್ಸರ್ ಎಷ್ಟು? 38.502 ಇದ್ರ ಉತ್ತರ. ಮುಂದಿನ ಲೆಕ್ಕ ಮಾಡಿ. ಹೆಂಗಂದ್ರೆ ಸ್ಥಾನ ಮೇಲೆ ಹಾಕೊಳ್ಳೋದು ಬರಲಿ ಅಂತ ತಿಳ್ಕೊಂಡು ಇವೆಲ್ಲ ಪ್ಲಸ್ಗಳು ತಿಳಿಸ್ಲಿಕ್ಕೆ ನಾವು ಹೆಂಗಂತ ಸ್ಥಾನ ಬೆಲೆಗಳನ್ನು ನೀವು ಹಾಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸಬೇಕತ್ತನು. ಈಗ ಮುಂದಿನ ಗಣಿತ ನೀವು ಮಾಡ್ರಿ ಸ್ವಂತ ನಾ ತಿಳಿಸ್ತಾನೆ. ವಿಡಿಯೋ ಆನ್ ಮಾಡಿ, ದೊಡ್ಡ ಆಗಬಾರ್ದು. ಆಮೇಲೆ 0.017 ನೋಡ್ರಿ. ನಾ ಹೇಳಾಗ ಲಕ್ಷ ಕೊಟ್ಟು ನೋಡ್ರಿ ನೀವು. ಯಾಕಂದ್ರೆ ಅಭ್ಯಾಸ ಹೇಳೋ ಟೈಮ್ದಾಗ ಸೈಲೆಂಟಾಗಿ ವರ್ಕ್ ನಡೀತಿರ್ತದೆ. ಅವಾಗ ಹೆಂಗೆ ಸರ್ ಇಡ್ತಾರೆ ಸ್ಥಾನ ಬೆಲೆಗಳನ್ನು ನೀವು ನೋಡ್ಕೊಂಡು ಬಿಟ್ರಿ ಅಂದ್ರೆ ಮುಂದೆ ನಿಮಗಿಂತ ಪ್ಲಸ್ ಮೈನಸ್ ಆಮೇಲೆ ಇದರಾಗೂ ಸಿಂಪ್ಲಿಫಿಕೇಶನ್ ಬರ್ತಾವೆ. ಇಷ್ಟು ನೀವು ತಿಳ್ಕೊಂಡು ಅಷ್ಟು ಸರಳ ಅಲ್ಲಿದು. ಇದರಾಗೂ ಸರಳೀಕರಣವ, ದಶಮಾಂಶದಾಗೂ ಸರಳೀಕರಣವ, ಎಲ್ಲ ಬೇಸಿಕ್ ಅಭ್ಯಾಸಗಳನ್ನು ಹೇಳ್ಕೊತ ಹೋಗ್ತಿರ್ತದೆ ಇದು. ಆಮೇಲೆ ಕೂಡ್ಸುವೆ ಬರಲಿಲ್ಲ ಅಂದ್ರೆ ಮೊದಲು ಗುಣಾಕಾರ ಹೆಂಗೆ ಮಾಡ್ತೀರಿ, ಭಾಗಾಕಾರ ಹೆಂಗೆ ಮಾಡ್ತೀರಿ, ಅದಕ್ಕೆ ಈ ಅಭ್ಯಾಸಗಳನ್ನು ಕಾಳಜಿಪೂರ್ವಕವಾಗಿ ನೋಡ್ರಿ. ಆಮೇಲೆ 0.17 ಇಲ್ಲಿ. ಆಮೇಲೆ ಇದನ್ನ ಎಲ್ಲಿ ಇಡಬೇಕು? 5 ಇಲ್ಲಿ ಪ್ಲಸ್ ಚಿಹ್ನೆ ಹಾಕ್ರಿ. 5 ಇಲ್ಲಿ ಇಡಬೇಕು. ಆಮೇಲೆ ಬಿಂದು ಹತ್ರ ಬಿಂದು ಇಡ್ರಿ. ಈ 0 ಇಲ್ಲಿ ಇಡಬೇಕು. ಆಮೇಲೆ ಇಲ್ಲಿ 3 ಇಡಬೇಕು. ಆಮೇಲೆ ಇಲ್ಲಿ 1 ಇಡಬೇಕು. 2 ಏನದ ಹೊರಗೆ ಇಡಬೇಕು. ಮೇಲೆ ಒಂದು 0 ಮಾಡ್ಕೊ ಮತ್ತು ಪ್ಲಸ್ ಹಾಕ್ರಿ. 503 ನೋಡ್ರಿ. 503 ಇದು ಪೂರ್ಣ ಸಂಖ್ಯೆ. 503 ಬಿಂದು 0 1 4 ಮುಂದೆ ಏನು ಮಾಡಬೇಕು? ಒಂದು 0 ಕೊಟ್ಕೋಬೇಕು. ಆಮೇಲೆ ಇನ್ನೊಂದು ಯಾವ್ದು ಉಳಿತು? ನೋಡಿ 0 ಬಿಂದು 0 9 8 ಮುಂದೊಂದು 0 ಕೊಟ್ಕೋಬೇಕು. ನೋಡಿ 2 × 2 8 4 12 13 1 7 20 2 9 2 11 12 15 1 16 ಎಲ್ಲ ಬಂತು. 1 1 3 1 8 ಆಮೇಲೆ 0 0 5 ಇದರ ಉತ್ತರ ಎಷ್ಟು? 508 ಪೂರ್ಣಾಂಕ 1602 ಅಂತ ಹೇಳಬೇಕು ನೀವು. ನೋಡ್ರಿ ಅವೆಲ್ಲ ಚೆಕ್ ಮಾಡ್ಕೋಬೇಕು ನೀವು. ಅವೆಲ್ಲ ಚಂದಂಗೆ ತಿಳ್ಕೊಂಡು ಲೆಕ್ಕ ಮಾಡಬೇಕು ಅಂದರೆ ನಿಮ್ಗೆ ಗಣಿತ ಬರ್ತಾವ. ತಿಳಿತಲ್ಲ? ಎಷ್ಟು ಬಂದದ್ದು ನೋಡ್ರಿ ಉತ್ತರ. ಸರಿಯಾಗಿ ನೋಡ್ರಿ. 017 1 2 3 ನೋಡ್ರಿ. ಅವೆಲ್ಲ ನೋಡ್ರಿ ಸರಿಯಾಗಿ ದೊಡ್ಡ ಲೆಕ್ಕಗಳನ್ನು ಸರಿಯಾಗಿ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ಕರೆಕ್ಟಾಗಿ ನೋಡ್ರಿ. ಸರಿಯಾಗಿ ಹಚ್ಚೋದಿಲ್ಲ ನೋಡ್ರಿ. 0170 ಅದನ್ನೆಲ್ಲ ಸರಿಯಾಗಿ ನೋಡ್ಕೋಬೇಕು ನೀವು. ಅಂದ್ರೆ ಅದು ಕರೆಕ್ಟ್ ನಿಮಗೆ ತಿಳಿತದ.
ದಶಮಾಂಶ ಭಿನ್ನರಾಶಿ ಮಾಡೋದಂದ್ರೆ ಭಾಳ ಅಂದ್ರೆ ಭಾಳ ಹುಷಾರಲ್ಲೇ ಮಾಡ್ಬೇಕು ನೀವು. ಹಾಂ, ತಿಳಿತಲ್ಲ? ನೋಡಿ ಇನ್ನೊಂದ್ಸಲ ಚೆಕ್ ಮಾಡ್ಕೊರಿ. 0170 5.0312 503.014 ಪ್ಲಸ್ 0109802 12 8 4 12 13 1 7 20 9 2 11 12 15 16 1 1 5 3 8 0 0 5 5 ರೈಟ್. 2 2 8 2 10 6 1 3 9 10 15 4 11 4 1 7 11 12 1 6 18 ಕರೆಕ್ಟ್. ಯಾಕಂದ್ರೆ ಒಮ್ಮೆ ತಪ್ಪಂದ್ರೆ ವಿಡಿಯೋದಾಗ ಯಾವ ಹಿಂಗೆ ಕೂಡ್ಸಲ್ ಫರ್ಕ್ ಆಗಿದ್ರೆ ತಿದ್ಕೋರಿ. ಹಾಂ, ಇದನ್ನ ಹೆಂಗೆ ಹಚ್ಚಬೇಕು ಸರ್ಕಲ್ ಮಾಡಾಗ 2.03 ಪ್ಲಸ್ 13ನ ಹೆಂಗೆ ಇಡುತ್ತೆ ನೋಡ್ರಿ. ಈ ಬಿಂದುದ ಚಿಕ್ಕ ಪೂರ್ಣ ಸಂಖ್ಯೆ ಇವು ದಶಮಾಂಶ. ಈ 0 ತಾಳಿಗೆ 9 ಇಡಬೇಕು. ಇದರ ಮುಂದೆ ಏನೋ ಅಂಕಿಲ್ಲ ಅಂದ್ರೆ 0 ತಗೋಬೇಕು. ಈಗ ನೋಡಿ ಪ್ಲಸ್ 6.23 ನಾ ಹೆಂಗೆ ಹಚ್ತೀನಿ ದಶಮಾಂಶಗಳನ್ನು ನೋಡ್ಕೊರಿ. 3 3 6 9 1 2 11 7 3 10 1 2 12 ಕೆಲ ಬಂತು 1 22 16 22.16. ಯಾಕೆ ತಪ್ಪಿತ್ತಂದ್ರೆ ನೀವು ಇನ್ನೊಂದ್ಸಲ ನೋಡ್ಕೊಡ್ರಿ. 3 3 6 9 1 2 11 7 3 10 12 1 1 2 ಕರೆಕ್ಟ್. ಇದನ್ನು ಹೆಂಗೆ ಹಚ್ತೀನಿ ನಾನು ನೋಡ್ಬೇಕು. ಇಲ್ಲಿ ಸ್ಥಾನ ಬೆಲೆಗಳನ್ನು ಈಕ್ವಲ್ ಮಾಡ್ಕೋಬೇಕು. 31.009 ಪೂರ್ಣ ಸಂಖ್ಯೆ ಕ್ರಮಬದ್ಧವಾಗಿ ಈ ಕಡೆ ಹಚ್ಚಬೇಕು. ದಶಮಾಂಶ ಏನಾದ್ರೆ ಇಲ್ಲಿದ ಕ್ರಮ ಸಂಖ್ಯೆ ಹತ್ತವು, ಆ ಕಡೆದಲ್ಲ. ಇದು ಈ ಕಡೆದಿಂದ ಲೆಫ್ಟ್, ಇದು ರೈಟ್ ಅದಿಂದ ಕ್ರಮ ಸಂಖ್ಯೆ, ಇದು ಲೆಫ್ಟ್ ಅದಿಂದ ಕ್ರಮ ಸಂಖ್ಯೆ. 25 ಹೆಂಗೆ ಬರಿಬೇಕು? ಇದು ಪ್ಲಸ್ ಹಾಕ್ರಿ, ಇಲ್ಲಿ 25 ಹಾಕ್ರಿ, 0 8 ಇಲ್ಲಿ ಇಡ್ರಿ, 3 ಇಲ್ಲಿ ಇಡ್ರಿ, ಮುಂದೆ ಅಂಕಿಲ್ಲ 9 ತಳಗೆ 0 ಇಟ್ಕೋರಿ. ಸ್ಥಾನ ಬೆಲೆ ಈಕ್ವಲ್ ಅಂತಾರ. 19 ಇಲ್ಲಿ ಇಡ್ರಿ, ಬಿಂದುಕ್ ಬಿಂದು, ಇಲ್ಲಿ 7 ಆಯ್ತು, ಇಲ್ಲಿ 6 ಆಯ್ತು, ಇಲ್ಲಿ 0 ಪ್ಲಸ್ 2 ಬಿಂದು 0 3 0 ನೋಡಿ. ಇನ್ನೊಂದ್ಸಲ ಕರೆಕ್ಟ್ 31.009 25.83 0 ಮಾಡ್ಕೊಂಡ್ರಿ, 19.76 0 ಮಾಡ್ಕೊಂಡ್ರಿ ನೋಡಿ. 9 9 6 3 9 1 3 12 8 1 8 16 9 3 12 17 1 18 4 1 3 7 9 9 6 3 9 1 3 12 8 8 16 3 9 3 12 17 1 18 2 1 4 3 7 78.629. ಏನಾರೆ ಕೂಡ್ಸಲ್ ತಪ್ಪಾಗಿತ್ತಂದ್ರೆ ತಿದ್ಕೋರಿ. ತಪ್ಪೇ ತಿಳಿಸ್ಯಾರ ಸರ್ ಅಂತ ಅಂದ್ಬೇಡ್ರಿ. ಏನೋ ಕೂಡ್ಸಲ್ ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಆಗ್ತಿರ್ತಾವೆ, ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ. ಇವೆಲ್ಲ ಅಭ್ಯಾಸಗಳು ನಮಗೆ ಗುರ್ತಿರ್ತಾವ. ಇಂಥವೆಲ್ಲ ನೋಡ್ರಿ. ಈಗ ದಶಮಾಂಶ ಸಂಕಲನ ಬಂದು, ಈಗ ಆಮೇಲೆ ದಶಮಾಂಶ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಇವೆಲ್ಲ ಮೇನ್ ಬೇಸಿಕ್ ಅಭ್ಯಾಸ ಬರ್ಬೇಕು ನಿಮಗೆ. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.